ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಇದ್ದೆ ನಾನು. ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಬಿಟ್ಟಿದ್ದೀನಿ. ಬನ್ನಿ ಹಿಂಗೆ ತೋರಿಸ್ತೀನಿ. ಇವಾಗ ಮುಗಿಸ್ಕೊಂಡಿದ್ದೆ ನೋಡಿ, ಬೆಡ್ಶೀಟ್ ಮಾಡಿಸಿಲ್ಲ. ಇವಾಗ ಇದ್ದೀನಿ. ಬನ್ನಿ ಇವತ್ತೇನೇನು ಮಾಡ್ತೀನಿ ಅಂತ ಬಿಟ್ಟು ಫುಲ್ಲು ತೋರಿಸ್ತೀನಿ. ಇವತ್ತು ಸ್ವಲ್ಪ ಕೆಲಸ ಐತೆ. ಇವತ್ತು ವೆಡ್ನೆಸ್ಡೇ, ಇವತ್ತು 10th ಎಕ್ಸಾಮು ಸ್ಟಾರ್ಟ್ ಆಗಿದೆ. ಇವತ್ತು ದಿನ ಇದು ಇನ್ನೂ ಒಂದು ತಿಂಗಳಾಗುತ್ತೆ ಈ ಬ್ಲಾಗು ಬರೋಕ್ಕೆ. ಯಾಕಂದರೆ ಇನ್ನೂ ಹಳೆ ಬ್ಲಾಗುಗಳೇ ಅಪ್ಲೋಡ್ ಆಗಿದೆ. ಇನ್ನು ಅದು ಅಪ್ಲೋಡ್ ಆದಮೇಲೆ ಈ ಬ್ಲಾಗ್ ಬರ್ತದೆ. ಯಾರೆಲ್ಲ ಹಳೆ ಬ್ಲಾಗ್ ನೋಡಿಲ್ಲ, ನೀವು ಹೋಗಿ ಹಳೆ ಬ್ಲಾಗ್ನ ಫಸ್ಟು ವಿಸಿಟ್ ಮಾಡಿ, ಹಳೆ ಬ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಕಮೆಂಟ್ ಮಾಡಿ. ಮತ್ತು ತಮಿಳ್ನಾಡು ಹೋಗಿದ್ದು ಬ್ಲಾಗುಗಳೆಲ್ಲ ಅಪ್ಲೋಡ್ ಆಗೈತೆ ನಿಮಗೆ. ಆಗಲೇ ಹೋಗಿ ನೋಡ್ಕೊಂಬನ್ನಿ ತಮಿಳ್ನಾಡು ಹೋಗಿರೋ ಬ್ಲಾಗೆಲ್ಲ. ಇವಾಗ ಜಸ್ಟು ನಾಷ್ಟ ಮಾಡ್ಕೊಂಡು ಒಂದು ಸ್ವಲ್ಪ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬೇರೆಯವರು. ಇವಾಗ ಜಸ್ಟ್ ಬಂದೆ. ಇವಾಗ ಒಂದು ಸ್ವಲ್ಪ ಎಡಿಟ್ ಆಯಿತು, ಒಂದು ಸ್ವಲ್ಪ ಎಡಿಟ್ ಮಾಡಬೇಕು. ನಾಳೆ ಗುರುವಾರ ಅಲ್ವಾ, ನಾಳೆ ಸಾಯಂಕಾಲ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಎಡಿಟ್ ಮಾಡಿದ್ದಿಲ್ಲ, ಎಡಿಟ್ ಮಾಡಬೇಕೀಗ. ಎಡಿಟ್ ಮಾಡಿ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಎಡಿಟ್ ಮುಗೀತು. ಎಡಿಟ್ ಮುಗಿದ್ಮೇಲೆ ಜ್ಯೂಸು 11:30 ಎಡಿಟ್ ಇತ್ತು. 1 ಗಂಟೆ ಆಗೈತೆ ಎಡಿಟ್. ಇವಾಗ ಫಿಶ್ ಟ್ಯಾಂಕ್ ತೊಳಿಬೇಕಂತ ಬನ್ನಿ. ನೋಡಿ ಫ್ರೆಂಡ್, ನಮ್ಮ ಅಜ್ಜಿ ಮಲ್ಕೊಂಬಿಟ್ಟೈತಿ. ಕೈಯಲ್ಲಿ ಫೋನು, ಟಿ ವಿ ಓಡ್ತೈತೆ, ಫೋನು ಓಡ್ತೈತೆ, ನೋಡ್ಕೊಂಡು ಮಲ್ಕೊಂಬಿಟ್ಟೈತೆ. ಹಾಯ್ ಮಾಡುವ. ಇದು ಕ್ಲೀನ್ ಮಾಡಬೇಕು ಫಸ್ಟ್. ಇದು ಅಷ್ಟೊಂದು ದಿನ ಆಗೈತೆ. ಇದು ಚಿಕ್ಕ ಟ್ಯಾಂಕಲ್ಲಿ ಬೆಟ್ಟಾ ಫಿಶ್ ಐತೆ. ಬೆಟ್ಟಾ ಫಿಶ್ ಇದರಲ್ಲೊಂದು ಇದು ಇಕ್ಕಾಗಲ್ಲ ಅಂತ ಹಿಂಗೆ ಇಕ್ಕಿರೋದು. ತೂತ್ ಮಾಡಿಬಿಟ್ಟಿದೆ. ಎಷ್ಟೊಂದು ದಿನ ಆಯಿತು ಹೊಲ್ದು. ಆಗಲೇ 3 months ಆಗೈತೆ ಹೊಲ್ದು. ಫುಲ್ ನಾಳೆ ಹಬ್ಬ ಅಲ್ವಾ, ಚೆನ್ನಾಗಿ ಕಾಣಲ್ಲ ಮನೆ ಅಂತ ಕ್ಲೀನ್ ಮಾಡಿ ಇನ್ನೊಂದು ಟ್ಯಾಂಕ್ ತೊಳಿ. ದೊಡ್ಡ ಟ್ಯಾಂಕು, ಇದು ದೊಡ್ಡ ಟ್ಯಾಂಕು. ಇಲ್ಲಿ ಮೌಲೀಸು ಇದಿರೋ ಗೋರಾಮಿ ಒಂದು ಇದೆ. ಮೌಲೀಸ್ ಮರಿಗಳು. ಇಲ್ಲೊಂದು ಟ್ಯಾಂಕು, ಚಿಕ್ಕ ಟ್ಯಾಂಕ್. ಇಲ್ಲಿ ಬಿಟಾ ಫಿಶಿಂಗ್ ಜಾಕ್ ಮನೇಲಿ ತಗೊಂಬಂದು ಇರೋದು ತೋರಿಸಿ ಮನೆಗೆ ಹೋಗಿ. ಅಲ್ಲೈತ ಆ ಮನೇಲಿ. ವಾವ್, ಅದು ಹಬ್ಬಕ್ಕೆ ಕೊಟ್ಟಿರೋದು. ನನಗೆ ಸಾಕಾಗಲ್ಲವ. ಐಟಮ್ ತರಬೇಕು. ಐಟಮ್ ತಂದಾದ್ಮೇಲೆ ಸರಿ ಬರ್ತೀನಿ ನಾನು ದಾಸರಳ್ಳಿಗೆ. ಒಂದು 5 ನಿಮಿಷ ಇದ್ರೆ ನಾನು ಮಾದೇಕನಹಳ್ಳಿಗೆ ಹೋಗಿ ಐಟಮ್ ತರ್ತೀನಿ. ನಮ್ಮ ಮೊನ್ನೆನೇ ಹೇಳ್ದೆ, ನಾನೇ ರೆಡಿ ಮಾಡಿಸ್ಕೊಂಡು ಬರ್ತೀನಿ, ಒಂದು ವಿಡಿಯೋ ಮಾಡಕ್ಕೆ ಬಾವಾ ಅಂತ ಬಿಟ್ಟು. ವಿಡಿಯೋ ಮಾಡಕ್ಕೆ ಬಾ, ಈಗಲೇ ಹೋಗಿ ರೆಡಿ ಮಾಡಿಸ್ಕೊಂಬರ್ತೀನಿ ನಾನು ಒಬ್ಬನೇ ಹೋಗಿ. ಬರ್ತೀಯ ಹೇಳು ವಿಡಿಯೋ ಮಾಡೋಕ್ಕೆ? ಯಾಕವಾ? ಸರಿ, ನಾವು ಮಾದಕ್ನಳ್ಳಿಗೆ ಹೋಗಿ ಐಟಮ್ ತರ್ತೀನಿ ನಾಳೆ. ಒಬ್ಬಟ್ಟೆಲ್ಲ ಮಾಡೋಕ್ಕೆ ಅದೆಲ್ಲ ಸಾಕಾಗುತ್ತೆ. 2 kg ಸಾಕಾಗಲ್ಲ. ನನಗೆ ಸಾಕಾಗಲ್ಲ 2 kg. ನಾಳೆ ಬಾ, ಗಾಡಿ ಕೊಡ್ಸಕ್ಕಲ್ವಾ? ಓ, ಯುಗಾದಿ ಆಫರ್ ಇರೋಲ್ಲವ. ದೀಪಾವಳಿ ಇನ್ನು 7 ತಿಂಗಳು 8 ತಿಂಗಳು ಆಗುತ್ತೆ. 7 ತಿಂಗಳು 8 ತಿಂಗಳು ಕಾಲೇಜ್ ಲೀವಾ? ಏನು ಬರ್ತದೆ? ಏನು ಬರ್ತದವಾ? ಓ, ಬಸ್ಗಳು ಮಿಸ್ ಆಯ್ತು ಅಂದ್ರೆ ಏನು ಮಾಡೋದು ಹೇಳ್ಬಾ? ರಜಾ ವಾರಕ್ಕೆ 3 ದಿನ ರಜಾ ಹಾಕ್ತೀನಿ. ಕಾಲೇಜಿಗೆ ಹೋದ್ರೆ ವಾರಕ್ಕೆ 2 ದಿನ ಆದ್ರೂ ರಜಾ ಹಾಕ್ತೀನಿ ಗಾಡಿ ತಗೊಂಡ್ರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅಲ್ಲ, ನಮ್ಮ ಅಪ್ಪನ ಹತ್ರ ಅನ್ಬೇಕು ನೀನು. ಇಲ್ಲಂದ್ರೆ ನಮ್ಮ ಅಪ್ಪಂಗೆ ಹೇಳ್ವಾ? ಅಲ್ಲಿ ಫಸ್ಟ್ ಈ ಗಾಡಿದು ಕೇಳು. ಫಸ್ಟ್ ಆ ಮಾದಕ್ನಳ್ಳಿಗೆ ಬೇರೆ ಹೋಗ್ಬೇಕು, ಕೇಳು ಗಾಡಿದು. ಹೇಳ್ವಾ ಗಾಡಿ ಕೊಡ್ಸಕ್ಕೆ? ಏನಂತೆ?
ಪಾ ಕೊಡ್ಸದಪ್ಪ. ಇವನ್ ಕಿವಿ ನೋಡಿ, ಒಬ್ರು ಊಟ ಮಾಡ್ಬೋದು ಆ ಬಟ್ಲಲ್ಲಿ. ಒಬ್ರು ಊಟ ಮಾಡ್ಬೋದ ಬಟ್ಲಲ್ಲಿ. ಝೂಮ್ ಮಾಡಿ ತೋರಿಸ್ತೀನಿ ತಡಿ ನೋಡಿ. ಆ ಕಿವಿ ನೋಡಿ ಹೆಂಗೈತಿ. ಒಬ್ರಲ್ಲ ಇಬ್ರು ಊಟ ಮಾಡ್ಬೋದ. ಫುಲ್ಲು ಮೈ ಉಜ್ಜುವ ಅವನಿಗೆ. ಎತ್ತಿ ಸ್ವಲ್ಪ ಬೇಗ ಎದ್ದು ಎಣ್ಣೆ ಗಿಣ್ಣೆ ಹಚ್ಚಿ ಬರೀ ತಿಂತೀನಿ. ಇವಾಗ ನೀನ್ ಬಾಯ್ ಪಡ್ಕೊಂಡ್ರು ಅಷ್ಟೇನೆ. ಕಾಫಿ ಕುಡ್ಕೊಂತೀನಿ. ಕಾಫಿ ಕುಡ್ಕೊಂಡು ಯಾರದು ಹಸು ತಿನ್ಕೊಂಡೋಗ್ಲಿ ಬಿಡು. ಮಧ್ಯಾಹ್ನ ಬರಾಕ ಊಟಕ್ಕೆ ಹಸುಗೆ. ಏನಾಗ್ಲಿ ಇದು ಆಡ ಇರ್ತೈತಲ್ಲ ಹೇಳು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋರ್ಗು ಟೇಕ್ ಕೇರ್, ಬೈ ಬೈ, ನಮಸ್ಕಾರ ಎಲ್ಲ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.